ಸಿದ್ದರಾಮಯ್ಯ ಅವರು ಹೇಳಿದ್ರು, ಮಹರ್ಷಿ ವಾಲ್ಮೀಕಿ ಅವರ ಒಂದು ದೊಡ್ಡ ಕಾರ್ಯಕ್ರಮ ಆಗ್ತಾ ಇತ್ತು, ಅದನ್ನ ಬ್ಯಾನರ್ ಹಾಕಿದ್ರು, ತೆಗೆಯುವಂಥದ್ದು ಏನಿತ್ತು, ಅದರಿಂದ ಈ ರೀತಿ ಗಲಾಟೆ ಆಯಿತು ಅಂತ ಹೇಳ್ತಾರೆ. ಬ್ರದರ್, ಇದಕ್ಕೆ ಎಷ್ಟು ಸಲ ನಾನು ಸಮಾಧಾನ ಹೇಳಬೇಕಿಲ್ಲ. ಒಂದೇ ಒಂದು ವಿಷಯ ನಾನು ಹೇಳ, ಅವರು ರಾಜ್ಯದ ಮುಖ್ಯಮಂತ್ರಿಗಳು ಮಧ್ಯಾಹ್ನ 2:00 ನಮ್ಮ ಕಾಂಪೌಂಡ್ ಒಳಗಡೆ ಬ್ಯಾನರ್ ಇದ್ದಿದ್ದನ್ನು ನಾನು ಅಧಿಕೃತವಾಗಿ ಪೊಲೀಸರಿಗೆ ನಾನು ಮಾಹಿತಿ ಕೊಟ್ಟು ಪೊಲೀಸರನ್ನೇ ಕರೆಸಿ ಪೊಲೀಸರ ಸಮಕ್ಷಮದಲ್ಲಿ ಪೊಲೀಸರೇ ಅದನ್ನು ತೆರವುಗೊಳಿಸಿ ಅವರು ಇಲ್ಲಿಂದ ಹೊರಟಿದ್ದು. ಅದಾದಮೇಲೆ ಎಲ್ಲ ಇನ್ನು ಇಶ್ಯೂ ಏನಿದೆ ಅಂತೇಳಿ ನಾವು ಅಂದ್ಕೊಂಡಿದ್ದು. ಯಾಕೆಂದರೆ ಇವಾಗ ಒಂದು ಬ್ಯಾನರ್ ವಿಷಯದಲ್ಲಿ ಅಂಥೇಳಿ ಅವರು ಅದನ್ನು ದಿಕ್ತಪ್ಪಿಸೋ ಪ್ರಯತ್ನ ಮಾಡೋದು ಬೇಡ. ಇಲ್ಲಿ ಒಬ್ಬ ಶಾಸಕರ ಮೇಲೆ ಫೈರಿಂಗ್ ಆಗಿರುವಂಥದ್ದು ಇವತ್ತು, ಅಂದರೆ ನಮಗೆ ನಿನ್ನೆ ಬೆಳಿಗ್ಗೆಗೆ ಬಂದಿರುವಂಥ ಒಂದು ವಿಷಯದಲ್ಲಿ ಶ್ರೀರಾಮುಲು ಅವ್ರನ್ನೇ ಮುಗಿಸ್ಬಿಡ್ಬೇಕು ಅನ್ನೋಂಥ ಒಂದು ಹುನ್ನಾರ. ನಾನು ಇನ್ನೂ ಅಲ್ಲಿ ಹೆಜ್ಜೆ ಇಡೋದಕ್ಕಿಂತ ಮುಂಚೆನೇ ಶ್ರೀರಾಮುಲನ್ನೇ ಹೊಡೀರಿ ಅಂತೇಳಿ ಅವನು ಸತೀಶ್ ರೆಡ್ಡಿ ಆ ಗನ್ಮ್ಯಾನ್ಗಳಿಗೆ ಅವನ ಹಿಂಬಾಲಕರೆಲ್ಲರಿಗೂ ಕೂಡ ಶ್ರೀರಾಮುಲನ್ನೇ ಸಾಯಿಸ್ಬಿಡಿ ಅಂತೇಳಿ ಅವನು ಏನು 3 ಬಾರಿ ಇದ್ದು, ಅಂದರೆ ಅವನ ವಾಯ್ಸ್ ಹೋಗೋಂಗೆ ಯಾರೂ ಮುಂದಕ್ಕೆ ಬರ್ತಾ ಇಲ್ಲ ಅಂತೇಳಿ ಕೂಗಾಡ್ತಾನೆ ಇರ್ತಾನೆ ಅವನು. ಫಸ್ಟು ಇವನು ಸಿಕ್ಕಿದ್ದಾನೆ ಅವನೇನು ದೊಡ್ಡ ಬ್ಯಾಡ್ರ ನಾಯಕನ ಅವನು ಆಕ್ರಿ ಅಂತೇಳಿ ಅವನೇನು ಹೇಳ್ತಾ ಇದ್ದಾನಲ್ಲ. ಇದು ಬ್ಯಾನರ್ ವಿಷಯನ ಅಲ್ಲ, ಇದು ಬ್ಯಾನರ್ ವಿಷಯಕ್ಕೆ ನಾನೊಂದು ವಿಷಯ ಹೇಳ್ತಾ ಇದ್ದೀನಿ. ಮಧ್ಯಾಹ್ನ 2:00 ಪೊಲೀಸರಿಗೆ ನಾವು ಯಾವಾಗ ಇನ್ಫಾರ್ಮೇಷನ್ ಕೊಟ್ಟು ಪೊಲೀಸರೇ ಬಂದು ತೆರವುಗೊಳಿಸಿದ ಮೇಲೆ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡ್ಬಿಟ್ಟು ಮನೆ ಹತ್ರ ಇಂಥ ಘಟನೆ ನಡೆದಿದೆ, ಪೊಲೀಸರೇ ಬಂದು ನಾವು ತೆರವುಗೊಳಿಸಿದ್ದೀವಿ ಅಂತ ಇರಬೇಕಾಯಿತು. ಸಾಯಂಕಾಲ 6:00 ಸತೀಶ್ ರೆಡ್ಡಿ ಬಂದು ಮನೆ ಮುಂದೆ ಚೇರ್ ಹಾಕ್ಕೊಂಡು 40 ಮಂದಿ ಪ್ರೈವೇಟ್ ಗನ್ಮ್ಯಾನ್ಗಳನ್ನ ಕರ್ಕೊಂಡು ಬಂದು ಯಾರಾದರೂ ಬ್ಯಾನರ್ ಕಟ್ಟಿಸ್ಕೊಡ್ತಾರೆ. ಅಂದರೆ ಸಿದ್ದರಾಮಯ್ಯ ಅವ್ರಿಗೆ ಸಂಸ್ಕೃತಿ ಇತ್ತು ಅಂತಂದರೆ, ಅಂದರೆ ಗನ್ಮ್ಯಾನ್ಗಳನ್ನ ಕರ್ಕೊಂಡೋಗಿ 40 ಕುರ್ಚಿಗಳನ್ನು ಹಾಕ್ಕೊಂಡು ಮನೆ ಮುಂದೆ ಕೂತ್ಕೊಂಡು ಹೋಗಿ ಬ್ಯಾನರ್ ಕಟ್ಟ್ರಿ ಅನ್ನೋಂಥ ಸಂಸ್ಕೃತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾದರೂ ನಡೆದಿದ್ದೇನಾ? ಹಾಗೇನಾದರೂ ಇತ್ತು ಅಂತಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವ್ರಿಗೆ ಒಂದಿಷ್ಟು ಕಾನೂನು ಅರಿವು ಅನ್ನೋದು ಇದ್ದಿದ್ದರೆ, ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಇದೇ MLA ಬ್ಯಾನರ್ ಕಟ್ಟಬೇಕು ಅಂತಂದರೆ ಮುನ್ಸಿಪಾಲ್ಟಿ ಅಧಿಕಾರಿಗಳಿಗೆ ಅಧಿಕೃತವಾಗಿ ಪರ್ಮಿಷನ್ ಲೆಟ್ರ್ ತಗೊಂಡು ಪಬ್ಲಿಕ್ ಪ್ರಾಪರ್ಟಿಯಲ್ಲಿ ಬ್ಯಾನರ್ ಕಟ್ತಾ ಇದ್ದಾರೆ ಅಂತಂದರೆ ಪೊಲೀಸ್ ಒಂದು ಇನ್ಸ್ಪೆಕ್ಟರ್ನ ಬಂದೋಬಸ್ತನ್ನು ಕಳಿಸಿ ಬ್ಯಾನರ್ ಹಾಕಿದರೆ ಯಾರು ಬೇಡ ಅಂತ ಹೇಳ್ತಾ ಇದ್ರು. ಅದಕ್ಕೆ ರೌಡಿ ಗುಂಪುಗಳು ಕಲ್ಲು ಬಾಟಿಲು ಬೀರ್ ಬಾಟಿಲ್ಸು ಪೆಟ್ರೋಲ್ ಬಾಟಿಲ್ಸು ಸಾವಿರಾರು ಮಂದಿ ಜನ ಬಂದು ಮನೆ ಹತ್ರ ಗಲಾಟೆ ಮಾಡೋಂಥ ಅವಶ್ಯಕತೆ ಏನಿತ್ತು? ಸರಿ, ಜಾತಿ ಬೈದು ಅವಾಚ್ಯ ಪದಗಳನ್ನು ಬೈದಾರೆ ಅಂತ ಹೇಳ್ತಾರೆ. ರಾಮುಲು ಈಗ ಕಳೆದ 10 ದಿವಸಗಳಿಂದ ನಿರಂತರವಾಗಿ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಆದರೆ ಎಲ್ಲೂ ಕೂಡ ಒಂದು ಬಾರಿನೂ ಹೇಳ್ಕೊಳ್ಳಿಲ್ಲ ಈ ಥರ ಬೈದು ಅಂತ. ನಮಗೆ ನಿನ್ನೆ ಸಂಜೆನೇ ಬಂದಿರುವಂಥದ್ದು, ನಮಗೆ ಈ ವಿಡಿಯೋ ಬಂದಿರುವಂಥದ್ದು ನೋಡಿ. ಶ್ರೀರಾಮುಲು ಅವರು ಯಾವಾಗಲೂ ಕೂಡ ತನ್ನ ಜಾತಿನ ಅಡ್ಡ ಇಟ್ಕೊಂಡು ರಾಜಕೀಯವಾಗಿ ಬೆಳೆದಿರುವಂಥ ವ್ಯಕ್ತಿ ಶ್ರೀರಾಮುಲು ಅಲ್ಲ. ಶ್ರೀರಾಮುಲು ಒಬ್ಬ ವಾಲ್ಮೀಕಿ ನಾಯಕನಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಆ ವಾಲ್ಮೀಕಿ ಜನಾಂಗದವರು, ನಮ್ಮ ಜನಾಂಗದಲ್ಲಿ ಹುಟ್ಟಿ ಬೆಳೆದಿರುವಂಥ ಒಬ್ಬ ಯುವಕ ರಾಜ್ಯದಲ್ಲಿ BJP ಪಕ್ಷದಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದಾನಂತೇಳಿ ಆ ಜನಾಂಗದವರು ಹೆಮ್ಮೆ ಪಟ್ಟಿರುವಂಥ ಒಂದು ವಿಚಾರ, ಜನಾಂಗದ ಪ್ರೀತಿ ಗಳಿಸ್ಕೊಂಡಿರೋಂಥ ವಿಚಾರ ಆಗಲಿ. ಶ್ರೀರಾಮುಲು ಒಬ್ಬ ರಾಜಕಾರಣಿಯಾಗಿ ಯಾವತ್ತೂ ಕೂಡ ಒಬ್ಬ ಸರ್ವ ಜನಾಂಗದ ಒಬ್ಬ ನಾಯಕನಾಗಿ ಬೆಳೆದಿರುವಂಥದ್ದು. ಮತ್ತು ಈ ವಿಡಿಯೋ ನಮಗೆ ಸಿಕ್ಕಿರುವಂಥದ್ದು ನಿನ್ನೆ ಸಂಜೆನೇ ನಮಗೆ ಬಂದಿರುವಂಥದ್ದು. ಈ ವಿಡಿಯೋ ನಮಗೆ ಬಂದಿರುವಂಥದ್ದು ನಿನ್ನೆ ಸಂಜೆ. ಅಷ್ಟವರೆಗೂ ಕೂಡ ನಮಗೆ ನೋಡಿ, ಇವಾಗ ಒಂದೊಂದು ದಿನ ಒಂದೊಂದು ವಿಡಿಯೋಗಳು ಬರ್ತಾಯಿದೆ. ಇದು ಕೂಡ ನೀವು ಈ ವಿಡಿಯೋ ಗಮನಿಸಿದರೆ ನೀವು ಅವ್ರ ಕಡೆಯಿಂದ ಏನು ಗುಂಪಿದೆಯಲ್ಲ ಆ ಕಡೆಯಿಂದನೇ ವಿಡಿಯೋ ಸತೀಶ್ ರೆಡ್ಡಿದು ರೆಕಾರ್ಡಿಂಗ್ ಆಗಿರುವಂಥದ್ದು. ಜಸ್ಟ್ ಅದನ್ನು ಅಂದರೆ ಕಂಪ್ಲೀಟ್ ಇಡೀ ಕರ್ನಾಟಕ ರಾಜ್ಯದಿಂದ ಜನ ಬರ್ತಾ ಇದ್ದಾರೆ ಅನ್ನುವಂಥದ್ದು ವಿಷಯ. ವಿಶೇಷವಾಗಿ ನಿಮಗೆ ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಮತ್ತು ನಮ್ಮ ಇಡೀ ಕಲ್ಯಾಣ ಕರ್ನಾಟಕ ಒಂದು ಜನರು ಈ ಒಂದು ಇದರಲ್ಲಿ ಪಾಲ್ಗೊಳ್ಳುವಂಥದ್ದು ಅನ್ನೋದು ಒಂದು ಯೋಚನೆ. ಬಟ್ ಆದರೆ ನಾನು ನಿಮಗೆ ಒಂದು ಮಾತನ್ನು ಹೇಳಬೇಕು ಅಂತಂದರೆ, ಕಳೆದ ಈ 10 ದಿವಸಗಳಲ್ಲಿ ಇವತ್ತು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಏನು ಬರ್ತಾ ಇದ್ದಾರೆ, ಎಲ್ಲ ಜಿಲ್ಲೆಗಳಿಂದ ಕೂಡ ಜನರು ನಿರಂತರವಾಗಿ ಬಂದು ಈ ನಿಮ್ಮ ಜೊತೆಯಲ್ಲಿ ನಾವು ಇದ್ದೀವಿ ಅಂತೇಳಿ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಒಂದು ಜಿಲ್ಲೆ ಅಂತಲ್ಲ ಇಡೀ ಥ್ರೂಔಟ್ ನಿಮಗೆ ಕರಾವಳಿಯಿಂದ ಹಿಡಿದು ಮಲೆನಾಡಿಂದ ಹಿಡಿದು ಮಧ್ಯ ಕರ್ನಾಟಕದಿಂದ ಹಿಡಿದು
ದಕ್ಷಿಣ ಕರ್ನಾಟಕದಿಂದ ಹಿಡಿದು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅನ್ನುವಂಥ ವಿಷಯನೇ ಇಲ್ದಂಗೆ ಕಳೆದ 10 ದಿವಸಗಳಿಂದ ಕೂಡ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಜನ. ಬಟ್ ಆದರೆ ಯಾವುದೇ ಒಂದು ವಿಷಯದಲ್ಲೂ ಕೂಡ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗದೇ ಇರೋಂಥ ಸಿಚುವೇಶನ್ ನೋಡ್ಕೋಬೇಕಾಗಿರೋ ಕಾರಣ ನಾಳೆ ಕರೆಕ್ಟಾಗಿ ಪಾರ್ಟಿ ಲೀಡರ್ಸು ಎಷ್ಟು ಮಂದಿ ಏನು ಸಂಖ್ಯೆ ಕೂಡ ಒಂದು ಇತಿಮಿತಿಗಳಲ್ಲಿ ಕಂಪ್ಲೀಟ್ ಒಂದು ರೂಪುರೇಷೆಗಳನ್ನು ನಾಳೆ ಬಿಡುಗಡೆ ಮಾಡ್ತೀವಿ. ನೋಡ್ರಿ ಅಕ್ಕಪಕ್ಕದ ಜಿಲ್ಲೆ ಒಂದು ಚಿತ್ರದುರ್ಗ ವಿಜಯನಗರ ಜಿಲ್ಲೆಯಿಂದ ಬರ್ಬೋದು. ನೋಡಿದ್ರೆ 30-35 ಸಾವಿರ ಜನ ನಿರೀಕ್ಷೆ ಆಗ್ತದೆ. ಆಮೇಲೆ ಇದಕ್ಕೆ ಪರ್ಮಿಷನ್ ಕೊಡಲ್ಲ ಸರ್ಕಾರ ಅಥವಾ ಜಿಲ್ಲಾಡಳಿತ ಅಂತ ಮಾತಿದೆ. ನಾವು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಆಲ್ರೆಡಿ ಲೆಟರ್ನ ಕೂಡ ನಾವು ಸಬ್ಮಿಟ್ ಮಾಡಿದ್ದಾಗಿದೆ. ಅವರು ನಾಳೆ ಅವರು ಪರ್ಮಿಷನ್ ಕೊಡ್ತೀವಂತ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ಲೆಟ್ರ್ ಈಗಾಗಲೇ ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರು ಅನಿಲ್ ನಾಯ್ಡು ಅವ್ರ ಕಡೆಯಿಂದ ಈಗಾಗಲೇ ಲೆಟ್ರ್ ಕೂಡ ಕೊಟ್ಟಿದ್ದಾಗಿದೆ ಪ್ರೋಗ್ರಾಮ್ ಬಗ್ಗೆ. ಹಾಗಿಲ್ಲಾಂದರೆ ಕೋರ್ಟ್ ಇದೆ, ಕೋರ್ಟ್ ಮೂಲಕ ನಾವು